ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ವ್ಲಾಗ್ಸ್. ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್, ಫಾಲೋ ಆ್ಯಂಡ್ ಟನ್ ಅಂತ ಒಂದು ಗಂಟೆ ಹೊಡೀರಿ. ಇವತ್ತು ವ್ಲಾಗು ನಂದು ಏನೇನಾಗುತ್ತೆ ಏನೇನಿಲ್ಲ ಅಂತ ನೋಡೋಣ. ಬಣ್ಣ ಬ್ಯಾಂಕಿಗೆ ಹೋಗ್ಬೇಕಿತ್ತು, ಬಟ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಂಗಡಿಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು 10 ಗಂಟೆ ಮೇಲೆ ನಾನು ಬ್ಯಾಂಕಿಗೆ ಹೋಗೋಣ ಅಂದ್ಕೊಂಡಿದ್ದೆ. ನನ್ನ ಪರ್ಸ್ನಲ್ ಕೆಲಸ, ಆಫೀಸ್ ರಿಲೇಟೆಡ್ ಅಲ್ಲ. ಅಷ್ಟರಲ್ಲಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಊಟ ಗೀಟ ಮಾಡಿಕೊಂಡು ಇದಾಗ ಎಷ್ಟೊತ್ತಿಗೆ ಒಂದು ದುರಂತವಾದ ಕತೆ ನಡೆದಿತ್ತು. ಏನಿತ್ತಂದರೆ ಆಫೀಸಿಂದ ಕಾಲ್ ಬಂತು, ಇವತ್ತು ಆಫೀಸರ್ಸ್ ಬರ್ತಾ ಇದ್ದಾರೆ, ನೀವು ಲೀವ್ ಹಾಕೋಂಗಿಲ್ಲ, ಆಫೀಸಿಗೆ ಬರಬೇಕಂತ. ಸರಿ, ಓಕೆ, ನಂದು ಆಮೇಲೆ ಟೈಮ್ ಮಧ್ಯಾಹ್ನ ಮೇಲೆ ಆದರೂ ಹೋಗಂಟ್ರೆ ಅಂತಂದರೆ ಇವ್ರು 10:30ಗೆಲ್ಲ ಬರ್ತೀನಿ ಅಂದಿದ್ದು ಆಫೀಸರ್. ನೋಡಿರಿ, ಇನ್ನೂ ಬಂದಿಲ್ಲ ಅಂತ. ಈ ಥರ ಆಗುತ್ತೆ. ಭಾಳ ಆಗಿದೆ ಈ ಥರ ನನಗೆ. ಇವತ್ತು ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ. ಇವತ್ತಿಂದ ನಂದು ಲಾಗ್ ಏನೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. 2 ಗಂಟೆ ನಂತರ ಇಂಥ ಆಫೀಸರ್ಸ್ ಬಂದು ಅವರಿಗೆಲ್ಲ ಆಫೀಸ್ದೇನಿದೆ ಎಲ್ಲ ಇದು ರೆಕಾರ್ಡ್ಸು ಸಬ್ಮಿಟ್ ಮಾಡಿ ಇನ್ನೇನು ಆಫೀಸ್ ರಿಲೇಟೆಡ್ ಸ್ವಲ್ಪ ಬಿಲ್ಸ್ ಕಲೆಕ್ಟ್ ಮಾಡಬೇಕು. ಆ ಬಿಲ್ಸ್ ಕಲೆಕ್ಟ್ ಮಾಡಬೇಕು, ಅದು ಇಲ್ಲಿ ಶಾಪ್ದೆ ಕಲೆಕ್ಟ್ ಮಾಡಬೇಕು ವಿತ್ ಸೀಲು, ಸಿಗ್ನೇಚರ್, ಪ್ರೂಫ್ ಕೂಡ. ಇವಾಗ ಅದೇ ಕೆಲಸ ಮಾಡೋಕ್ಕೆ ನಾನು ಬಂದು ಆಫೀಸ್ ಕ್ಲೋಸ್ ಮಾಡ್ಕೊಂಡ್ರೆ. ಆಫೀಸ್ ಕೆಲಸ ಅಂದರೆ ಒಂಥರ ದೊಡ್ಡ ತಲೆನೋವು. ಅದ್ರಾಗ ಅಕೌಂಟೆಡ್ ಇನ್ನೂ ತಲೆನೋವು. ಯಾಕಂದರೆ ಎಲ್ಲ ಪ್ರಾಬ್ಲಮ್ಸು ನಮ್ಮ ಕೈಲೇ ಸಾರ್ಟ್ ಔಟ್ ಮಾಡೋದಿರುತ್ತೆ. ನನಗೂ ಸ್ವಲ್ಪ ಬೇಜಾರಾಯ್ತು, ಇದು ಯಾಕಪ್ಪ ಅಂತ. ಮುಂದೊಂದು ಕಿರಾಣಿ ಶಾಪ್ ಇದೆ. ಆ ಕಿರಾಣಿ ಶಾಪ್ದು ನಾವು ಫಂಕ್ಷನ್ಗೆ ಪರ್ಚೇಸ್ ಮಾಡಿದ್ವಿ. ಬಿಲ್ ಇರಲಿಲ್ಲ, ಅದಕ್ಕೆ ಬಿಲ್ ತೊಗೊಂಡ್ಬರೋಕು ಅಲ್ಲಿ ಕಾಣಿಸಿದೆ ನೋಡ್ರಿ. ಅದು ಇಂಥ ಅವ್ರ ಕಡೆ ಒಂದು 3 ಬಿಲ್ ಇಸ್ಕೊಂಡು ಸೀಲ್ ಸೈನ್ ಹಾಕ್ಸ್ಕೊಂಬಂದ್ಬಿಟ್ಟಿವಿ. ಶಾಪ್ ಅವ್ರು ಪಾಪ ನಾನು ಹೇಳಿದ ಕೂಡಲೇ ಏನು ಹೇಳಿದೆ, ಪಾಪ ಚೆನ್ನಾಗಿ ರೆಸ್ಪಾನ್ಸಿಂದ ಮಾಡಿಕೊಟ್ರು. ಅಲ್ಲಿಂದ ಮನೆಗೆ ಬಂದು ವೆಹಿಕಲ್ ಯಾವ ಸಿಗಲಿಲ್ಲ ನನಗೆ. ನಮ್ಮ ಮನೆಯಿಂದ ಆಫೀಸ್ಗೆ ಒಂದು 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಯಾವ ಸಿಗಲಿಲ್ಲ ಅಂತ ನಡ್ಕೊಂಡೇ ಬಂದೆ. ಇಂತೂ ಊರ ಹತ್ರನೇ ಬಂದುಬಿಟ್ಟೆ ನಡ್ಕೊಂಡು. ಸಾಕಾಗಿ ಸಖತ್ ಸುಸ್ತಾಯಿತು. ಮನೆಗೆ ಬಂದು ಏನಾಯಿತು ಅಂತ ಊಟ ಮಾಡೋಣ ಅಂತ ಹೇಳಿದೆ. ಅಲ್ಲಿ ಸಾರು, ಬೇಳೆ ಸಾರು ತಿನ್ನೋಕ್ಕಾಗುತ್ತಾ? ತಿಂತೀರ ನೀವು? ಅದು ನಾನು ತಿನ್ನಲೇಬೇಕು. ಅದಕ್ಕೋಸ್ಕರ ಏನಾದರೂ ಬೇಕಲ್ಲ ಅಂತೇಳಿ ಸ್ವಲ್ಪ ಅಂಗಡಿ ಹತ್ರ ಬಂದು ಸಂಡಿಗೆ, ಹಪ್ಪಳ ಅವೆಲ್ಲ ತಗೊಂಡ್ಬಂದು ಅದಕ್ಕೊಂದು ಚೆನ್ನಾಗಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಮನೆಗೆ ಬಂದಿದ್ದು. ಅಂಗಡಿ ಮನೆ ಅಂತ ನನ್ನ ಕೆಲಸ ಇದ್ದೇ ಇರುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋಗೆ ಬಾಯ್ ಅಂತ ಹೇಳ್ರಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.